ಪಾಪು ಈ ಬಂಗಾರ ಓನಾ ಹಾಂ ಓನಮ್ಮ. ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಬೆಳಗ್ಗೆನೇ ಇವತ್ತು ಎದ್ದ ತಕ್ಷಣವೇ ಪಾಪುನ ಆಟ ಆಡಿಸ್ತಿದ್ದೀವಿ. ಡೈಲಿ ಅಷ್ಟೇ ಪಾಪುನ ಆಟ ಆಡಿಸ್ಲೇಬೇಕು. ಅವ್ರು ಎದ್ದ ತಕ್ಷಣ ಹೊರಗಡೆ ಕರ್ಕೊಂಡೋಗಿ ಅಂತ ಹೇಳ್ತಾರೆ. ಏನಕ್ಕೆ ಅಂತಂದರೆ ಇಲ್ಲಿ ಕೋತಿಗಳು ಹಾಗೆ ಪಾರಿವಾಳ ಮತ್ತು ಹದ್ದು ಎಲ್ಲ ಓಡಾಡ್ತಾ ಇರುತ್ತೆ. ಗಿಣಿ ಎಲ್ಲನೂ ನೋಡೋದಕ್ಕೆ ಪಾಪು ಇಷ್ಟಪಡುತ್ತೆ. ಹಂಗಾಗಿ ಒಳಗಡೆ ಇರೋಕ್ಕೆ ಇಷ್ಟನೇ ಪಡಲ್ಲ. ನನ್ನ ಹೊರಗಡೆ ಕರ್ಕೊಂಡೋಗಿ ಅಂತ ಹೇಳ್ತಾರೆ. ಹೊರಗಡೆ ಕರ್ಕೊಂಡ್ಬಂದು ಅವ್ರನ್ನ ಆಟ ಆಡಿಸ್ತಿರ್ತೀವಿ. ಆಮೇಲೆ ಚಿಕನ್ನ ತೊಗೊಂಡು ಬಂದರು. ನನ್ನ ಹಸ್ಬೆಂಡ್ ಹೋಗ್ಬಿಟ್ಟು ತಿಂಡಿಗೆ ಅಂದ್ಬಿಟ್ಟು ಅಮ್ಮ ಏನು ಸಾಂಬಾರಿತ್ತು, ಸೊ ಅದಕ್ಕೆ ರೈಸ್ ಮಾಡಿಬಿಟ್ಟಿದ್ರು. ಅದಕ್ಕೆ ಇವರು ಚಿಕನ್ ತೊಗೊಂಡು ಬಂದು ಚಿಕನ್ ಚಾಪ್ಸ್ನ ಮಾಡ್ತಿದ್ದಾರೆ. ಆ್ಯಂಡ್ ಅದಕ್ಕೆ ಎಗ್ಗು ಕೂಡ ಹಾಕ್ಬಿಟ್ಟು ಎಗ್ ವಿತ್ ಚಿಕನ್ ಫ್ರೈನ ಮಾಡಿದರು. ತುಂಬಾ ಚೆನ್ನಾಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಆ್ಯಂಡ್ ಕುಕ್ಕಿಂಗ್ ಎಲ್ಲ ಮಾಡ್ತಾರೆ ಅವರು. ಅಷ್ಟರಲ್ಲಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ, ಕಸ ಎಲ್ಲ ಗುಡಿಸಿ ಎಲ್ಲ ರೆಡಿ ಮಾಡಿಬಿಟ್ಟೆ ಮನೆಯನ್ನು. ಪಾಪು ಮಲ್ಕೊಂಡಿದ್ರು. ಅವರು ಬೇಗನೆ 6:30ಗೆಲ್ಲ ಎದ್ಬಿಟ್ಟಿದ್ರಲ್ವ, ಸೊ ಹಂಗಾಗಿ ಒಂದು 9 o'clock ಹಂಗೆ ಮತ್ತೆ ಮಲ್ಕೊಂಡ್ರು. ಟೈಮ್ ಆಲ್ರೆಡಿ 10 o'clock ಆಗಿದೆ. ನೋಡಿದ್ರೆ ಬಾಯಲ್ಲಿ ನೀರು ಬರ್ತಿದೆ. ಹೆಂಗಿದೆಯೋ ಏನೋ ಗೊತ್ತಿಲ್ಲ. ಟೇಸ್ಟು ಚೆನ್ನಾಗಿರುತ್ತಾ? ತುಂಬಾ ಚೆನ್ನಾಗಿತ್ತು, ಸಖತ್ತು ಟೇಸ್ಟಿಯಾಗಿ. ಆ್ಯಂಡ್ ಏನು ಗೊತ್ತಾ, ಹೊಟ್ಟೆ ಕೂಡ ಹಶ್ವಾಗ್ಬಿಟ್ಟಿತ್ತು. 10 o'clock ಆಗಿಬಿಟ್ಟಿತ್ತು ನಾವು ತಿಂಡಿ ತಿನ್ನೋಷ್ಟರಲ್ಲೇ. ಆಮೇಲೆ ಹೋಗಿ ತೊಗೊಂಡ್ಬಂದು ಎಲ್ಲ ರೆಡಿ ಮಾಡಿದ್ದಲ್ವ, ಸೊ ಹಂಗಾಗಿ ನಾನು ತಿಂಡಿ ಎಲ್ಲ ಮುಗಿಸ್ಕೊಂಡು ಪಾಪುಗೆ ಅಂತ ಅಂದ್ಬಿಟ್ಟು ಕ್ಯಾರೆಟು ಹಾಗೆ ಬೀನ್ಸು ಇದನ್ನೆಲ್ಲನೂ ಕೂಡ ಒಗ್ಗರಣೆ ಮಾಡಿಬಿಟ್ಟು ಆ್ಯಂಡ್ ಅವಲಕ್ಕಿ ಇತ್ತು, ಸೊ ಕಿಚಡಿ ಥರ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಿದ್ದೆ. ಏನು ಅಂದರೆ ಅವ್ರಿಗೆ ನಾನು ಯಾವಾಗಲೂ ರೈಸ್ನೇ ತಿನ್ನಿಸೋದಕ್ಕೆ ಇಷ್ಟಪಡಲ್ಲ. ಅವ್ರಿಗೂ ಬೋರ್ ಆಗುತ್ತೆ ಅಂತ ಅಂದ್ಬಿಟ್ಟು ಬೇರೆ ಬೇರೆ ಮಾಡಿ ತಿನ್ನಿಸೋದಕ್ಕೆ ಟ್ರೈ ಮಾಡ್ತಿರ್ತೀನಿ. ಆ್ಯಂಡ್ ಆ ಕುಕ್ಕಿಂಗ್ ವಿಷಯದಲ್ಲಿ ಬಂದರೆ ನನ್ನ ಹಸ್ಬೆಂಡು ಅಷ್ಟೇ ತುಂಬ ಚೆನ್ನಾಗಿ ಕುಕ್ ಮಾಡ್ತಾರೆ. ಸೊ ಹಂಗಾಗಿ ನಾವು ತಿನ್ನಬೇಕು ಅಂತ ಅನ್ನಿಸ್ದಾಗ ಅವ್ರ ಕೆಲವು ಮಾಡಿಸ್ಕೊಂಡು ತಿರ್ತೀವಿ. ಇವತ್ತು ನಾನು ಬಿರಿಯಾನಿನ ಅಮ್ಮನಿಗೆ ಮಾಡೋಕ್ಕೆ ಹೇಳಿದ್ದೆ. ಮಧ್ಯಾಹ್ನದ ಊಟನೂ ಕೂಡ ರೆಡಿಯಾಗಿತ್ತು. ಇವತ್ತು ನೀವೇ ಮಾಡಿ ಅಂತ ಅಂದ್ಬಿಟ್ಟು ಬಿರಿಯಾನಿನೂ ಅಷ್ಟೇ ತುಂಬ ಚೆನ್ನಾಗಿ ಆಗಿತ್ತು. ನಮ್ಮಮ್ಮನೂ ಚೆನ್ನಾಗಿ ಕುಕ್ ಮಾಡ್ತಾರೆ. ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ರೆಸ್ಟ್ ಮಾಡಿದೆ ಸ್ವಲ್ಪ ಹೊತ್ತು. ಹಾಗೆ ನೈಟ್ ಊಟಕ್ಕೂ ಬಿರಿಯಾನಿನೇ ಇತ್ತು. ಸೊ ಹಂಗಾಗಿ ಬೇಗ ಬೇಗ ಊಟ ಎಲ್ಲ ಮುಗಿಸ್ಕೊಂಡು ಕಿಚನ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಏನು ಗೊತ್ತಾ, ಪಾಪು ಆರಾಮಾಗಿ ಇದ್ದರೆ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡೇ ಮಲ್ಕೊಳ್ಳೋದು. ಇಲ್ಲ ಅಂತ ಅಂದರೆ ಅವ್ರು ಏನಾದರೂ ಅಳ್ತಾ ಇದ್ರೆ ಇಲ್ಲ ಕಿರಿಕಿರಿ ಮಾಡ್ತಾಯಿದ್ರೆ ನನ್ನ ಕೈಲಿ ಒಂದೊಂದು ಟೈಮ್ ಮಾಡೋಕ್ಕಾಗೋದೇ ಇಲ್ಲ. ಆವಾಗ ಹಂಗೆ ಮಲ್ಕೊಂಡ್ಬಿಡ್ತೀನಿ. ಆ್ಯಂಡ್ ದೋಸೆಗೋ ಗೊತ್ತಿಲ್ಲ ಇಡ್ಲಿಗೋ ನೆನೆಸಿದ್ರು ನಮ್ಮಮ್ಮ, ಅದನ್ನು ಎಲ್ಲ ರುಬ್ಬಿಟ್ಬಿಟ್ಟು ಕಿಚನ್ ಎಲ್ಲ ಕ್ಲೀನ್ ಮಾಡಿದೆ. ಆ್ಯಂಡ್ ಏನು ಗೊತ್ತಾ, ಪಾಪು ಕೈಗೆ ಏನು ಸಿಕ್ಕಿದ್ರೂ ಬಾಯಿಗೆ ಹಾಕೊಳ್ಳೋಕೆ ಟ್ರೈ ಮಾಡ್ತಾರೆ. ಅವ್ರನ್ನ ತುಂಬಾ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಇವತ್ತಿನ ಕತೆ ಈ ರೀತಿ ಇತ್ತು. ವಿಡಿಯೋ ಇಷ್ಟ ಆದರೆ ಗೊತ್ತಲ್ವ, ಲೈಕ್ ಮಾಡಿ ಹಾಗೆ ನನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಆಲ್.